ಸರಿ ಮಕ್ಕಳೆಲ್ಲ ಶಾಲೆ ಮಾಡಂಗಿಲ್ರಿ ಈಗ. ನೀವು ಅಷ್ಟು ಹೇಳ್ಕೊಡ್ಬೇಕಿದ್ದು ಜಯ ದೇವಿ ಜಯ ಶ್ರೀ ಸರಸ್ವತಿ ಜಯ ಶ್ರೀ ಸರಸ್ವತಿ ಎನ್ನಾರನ್ ಮಂದಿರದೀರು ನಿತ್ಯ ಸುಮತಿ ನನ್ನಲ್ಲಿ ನೀನೆಯೋ ನಿನ್ನಲ್ಲಿ ನನ್ನಲ್ಲಿ ನಿನ್ನ ಮೋಹದ ಜಾಲ ಸೃಷ್ಟಿಕರ್ತನ ಹರಸಿ ಪಡೆ ಸರಸ್ವತಿ सरस्वती ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ನಿಮ್ಮೆಲ್ಲರ ದಿನ ನಗುವಿನಿಂದ ಸ್ಟಾರ್ಟ್ ಆಗಿ ನಗುವಿನಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರೋ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಇವತ್ತು ನಾನು ರೆಸಿಪಿ ತೋರಿಸ್ತಾ ಇಲ್ಲ, ನಾನು ಸರಸ್ವತಿ ಪೂಜೆ ಮಾಡ್ತಾ ಇದ್ದೆ. ಅದಕ್ಕೆ ಆ ಸರಸ್ವತಿ ಪೂಜೆನ ಯಾಕೆ ಮಾಡೋದು, ಏನಕ್ಕೆ ಮಾಡ್ತಾರ, ನಾವೆಲ್ಲ ಚಿಕ್ಕವರಿದ್ದಾಗ ಶಾಲೆಗೆ ಹೋಗ್ಬೇಕಾದ್ರೆ ಇಯರ್ ಎಂಡ್ ಬಂತಂತಂದರೆ, ಎಕ್ಸಾಮ್ ನಿಯರ್ ಬಂತಂತಂದರೆ ಸರಸ್ವತಿ ಪೂಜೆ ಮಾಡೋರು. ನಮಗೊಂದು ಹಬ್ಬ ಇದ್ದಂಗೆ ಸರಸ್ವತಿದ್ದು. ಆವಾಗ ನಾವೆಲ್ಲ ಪೂಜೆ ಮಾಡ್ತಿರ್ಬೇಕಾದ್ರೆ ನಾವು ಮನೆಯಿಂದೆಲ್ಲ ಸಗಣಿ ಒಯ್ದುಬಿಟ್ಟು ನೆಲಕ್ಕೆಲ್ಲ ಫ್ಲೋರಿಗೆಲ್ಲ ಅವಾಗೆಲ್ಲ ಕಲ್ಲು ಅದೆಲ್ಲ ಇರಲಿಲ್ಲ. ನಾವು ಸಗಣಿಯಿಂದ ಎಲ್ಲ ನೆಲ ಬೆಳೆದ್ಬಿಟ್ಟು ಬೇರೆ ಬೇರೆ ಹಿತ್ತಲ್ದಾಗೆಲ್ಲ ಈ ಥರ ಗಿಡಗಳನ್ನ ಬೆಳೆಸಿ ಹೂ ಬೆಳೆದಂದ್ರೆ ಗೊತ್ತಿರಲಿಲ್ಲ. ಎಲ್ಲೆಲ್ಲೋ ಬೇಲಿಯೊಳು ಬೆಳೆದದ್ದು ಬೇರೆ ಬೇರೆ ಹಿತ್ತಲ್ದಾಗ ಬೆಳೆದಿರೋ ಹೂಗಳನ್ನ ಬಯಸ್ಕೊಂಡು ಕಿತ್ತಾಡಿ ಹೆಂಗೋ ತೊಗೊಂಬಂದು ಕಟ್ಟಿಬಿಟ್ಟು ಮನೆಯಿಂದ ತಾಯಿಗಳಿಂದ ಸೀರೆ ಇಸ್ಕೊಂಡು ಹೋಗಿ ಆ ಸೀರಿನ ಮಂಟಪ ಮಾಡಿ ಆ ಹೂವಿನ ಅಲಂಕಾರ ಮಾಡಿ ಆ ಸಗಣಿ ಸಾರಿಸಿದ ಮೇಲೆ ರಂಗೋಲಿ ಹಾಕಿ ನಾವು ಒಂದೊಂದು ಸೀರೆ ಉಡ್ಕೊಂಡು ಹೋಗಿ ಒಂಥರ ಹಬ್ಬದ ಗತಿನ ಸೆಲೆಬ್ರೇಷನ್ ಮಾಡ್ತಿದ್ವಿ. ಈಗಿನ ಮಕ್ಕಳಿಗೆಲ್ಲ ಆ ಸರಸ್ವತಿ ಪೂಜೆ ಗೊತ್ತಿಲ್ಲ. ಅದಕ್ಕೆ ನಾವು ಸರಸ್ವತಿ ಪೂಜೆನ ನಾವು ಮಾಡೋದ್ರಿಂದ ಮಕ್ಕಳಿಗೆಲ್ಲ ಈ ಥರದ್ದೊಂದು ಆಕೆ ವಿದ್ಯಾದೇವತೆ ಏನು ಮಾಡೋದ್ರಿಂದ ಏನು ಲಾಭ ಅಥವಾ ಯಾವುದರ ನಮಗೆ ಖುಷಿ ಅನಿಸುತ್ತೆ ಅಂತಂದು ಹೇಳಿ ನಾವು ತೋರಿಸ್ಕೊಟ್ವಿ ಅಂತಂದರೆ ಈಗಿನ ಜನ್ರೇಷನಿಗೆ ಅದು ನಾವು ಹಿಂದಿಂದ ನಾವೆಲ್ಲ ಸೆಲೆಬ್ರೇಷನ್ ಮಾಡಿದಂಗೆ ಇಲ್ಲ ಅಂದರೂ ಕೂಡ ಕೆಲವೊಂದು ಸರಸ್ವತಿ ಪೂಜೆ ಮಾಡೋದ್ರಿಂದ ಈ ಥರ ಮಾಡ್ತಿದ್ರು ನಮ್ಮ ಹಿರಿಯರು ಅಂತಂದು ಹೇಳಿ ಗೊತ್ತಿರಲಿ ಅಂತಂದು ಹೇಳಿ ನಾನು ಕೂಡ ಒಂದು ಸೆಲೆಬ್ರೇಷನ್ ಮಾಡೋಣ ಚಿಕ್ಕದಾಗಿ ಅಂತಂದು ಹೇಳಿ ಮಾಡಿದೆ. ಆಮೇಲೆ ಇವಾಗ ಎಕ್ಸಾಮ್ ಎಲ್ಲ ನಿಯರ್ ಬಂದಿದೆ ಅಲ್ಲ, ಈ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರೆದೆ ನಾನು. ಅವ್ರಿಗೆಲ್ಲ ಖುಷಿ ಆಗುತ್ತೆ ಅಂತಂದು ಹೇಳಿ ಅವ್ರಿಗೆ ಒಂದೊಂದು ಚಾಕ್ಲೇಟ್ ಮತ್ತು ಕ್ರಿಯಾನ್ಸ್ ಎಲ್ಲ ತಂದಿದ್ದೆ ನಾನು, ಸುಮ್ಮನೆ ಪೂಜೆಗೆ ಬಂದರಿಗೆಲ್ಲ ಅಂತ. ನಾವೆಲ್ಲ ಅವಾಗ ಪೂಜೆ ಮಾಡಬೇಕಾದ್ರೆ ನಮಗೆ ಮಂಡಕ್ಕಿ ಕೊಬ್ಬರಿ ಮತ್ತು ಪುಟಾಣಿ ಹಿಟ್ಟೆ ನಮಗೆ ಅದು ಸ್ಪೆಷಲ್ ಆಗಿತ್ತು. ಆ ಪುಟಾಣಿ ಹಿಟ್ಟು ತಿನ್ನೋದೇ ಒಂಥರ ಹಬ್ಬ ಆಗಿತ್ತು. ಅದೇ ನಮಗೆ ಚಾಕ್ಲೇಟು, ಅದೇ ಸ್ವೀಟು. ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ನಾನು ಸರಸ್ವತಿ ಮತ್ತು ಲಕ್ಷ್ಮೀದು ಒಂದು ಸ್ಟೋರಿನೂ ಕೂಡ ಹೇಳಿದೆ ನಾನು. ಅಂದರೆ ಸರಸ್ವತಿ ಮೇಲೂ ಲಕ್ಷ್ಮಿ ಮೇಲೂ, ಸರಸ್ವತಿ ಇದ್ಮೇಲೆ ಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಿ ಇದ್ಮೇಲೆ ಸರಸ್ವತಿ ಬರಲ್ಲ ಅಂತಂದೇಳಿ ಸ್ಟೋರಿ ಹೇಳಿದೆ. ಹಾಗೆ ಅವ್ರಿಗೆಲ್ಲ ಒಂದು ಮಂತ್ರನೂ ಸರಸ್ವತಿದು ಮಂತ್ರನೂ ಹೇಳಿಬಿಟ್ಟು ಅವರಿಗೆಲ್ಲ ಅವ್ರ ಕಡೆಯಿಂದನೂ ಅನಿಸಿದೆ. ಮತ್ತು ಅವರಿಗೆಲ್ಲ ಒಬ್ಬೊಬ್ಬರಿಗಾಗಿ ಕರೆದುಬಿಟ್ಟು ಅವ್ರಿಗೆ ಯಾವ್ಯಾವ್ದು ಸರಸ್ವತಿ ಮಂತ್ರ ಬರುತ್ತೋ ಅಥವಾ ಯಾವ್ಯಾವ ದೇವ್ರ ಮಂತ್ರ ಬರುತ್ತೆ ನೋಡೋದನ್ನೆಲ್ಲ ಹೇಳಕ್ಕೆ ಹಚ್ಚಿದೆ. ಅವರಿಗೆಲ್ಲ ಒಂಥರ ಖುಷಿ. ಆಟ ಜೊತೆಗೆ ಪಾಠನೇ ಇದ್ದಂಗೆ ಇಲ್ಲಿ ನಾವು ಆಧ್ಯಾತ್ಮಿಕತೆಯೂ ಅವ್ರಿಗೆ ಹೇಳ್ಕೊಟ್ವಿ ಅಂತಂದ್ರೆ ನಾವು ಯಾವ ಥರ ನಡೆಸ್ತೇವೆ ನೋಡಿ ಮಕ್ಕಳನ್ನ ಆ ಥರ ನಡೆಸ್ತಾರೆ. ಕ್ಯೂಟಾಗಿ ಮಕ್ಕಳು ಭಾಳ ಚೆನ್ನಾಗಿ ಮಂತ್ರಗಳನ್ನೆಲ್ಲ ಹೇಳಿಬಿಟ್ಟು ಅವರಿಗೆ ಖುಷಿ. ಚಾಕ್ಲೇಟ್ ಮತ್ತು ಅದು ಕ್ರಿಯಾನ್ಸ್ ಎಲ್ಲ ತಗೊಳ್ಳೋ ಬಗ್ಗೆ ಅದು ಸಿಗುತ್ತೋ ಅಥವಾ ಅದು ಕೊಡ್ತಾರೋ ಅನ್ನೋದಕ್ಕೆ ಚೆನ್ನಾಗಿನೇ ಹೇಳಿದರು ಎಲ್ಲರೂ, ಪ್ರತಿಯೊಬ್ಬರು. ಹಾಗೆ ಎಲ್ಲರೂ ಅವ್ರು ಚಿಕ್ಕವರಲ್ಲ, ಇಲ್ಲಿ ದೀಪ ಮತ್ತು ಊದುಬತ್ತಿ ಎಲ್ಲ ಇದೆ ಅಂತಂದೇಳಿ ಒಬ್ಬೊಬ್ಬರ ಕೈಯಲ್ಲಿ ನಾನು ಅಕ್ಷತೆ ಕೊಡ್ತಾ ಇದ್ದೆ. ಅಕ್ಷತೆ ಹಾಕಿಬಿಟ್ಟು ಒಬ್ಬೊಬ್ಬರಾಗಿನೇ ಮಂತ್ರ ಹೇಳ್ತಾ ಇದ್ರು. ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುಶಕ್ಷ ಪರಬ್ರಹ್ಮ ದಶಮೇಶಿ ಗುರು ನಮ ಸರಸ್ವತಿ ನಮಸ್ತುಭ್ಯ ವರ್ಧೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಹಾಗೆ ಒಂದ್ಸಲ ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರು ಸೇರಿಕೊಂಡಾಗ ಸರಸ್ವತಿ ಮತ್ತು ಲಕ್ಷ್ಮಿ ಜೊತೆ ಇಬ್ಬರ ಮಧ್ಯೆ ವಾಗ್ವಾದ ನಡೆದೈತಿ. ಆ ವಾಗ್ವಾದ ನಡೆದಾಗ ಅವರಿಬ್ಬರು ಏನು ಹೇಳ್ತಾರೆ ಅಂದರೆ, ಸರಸ್ವತಿ ನಾನು ಮೇಲು ಅಂದಾಗ ಲಕ್ಷ್ಮಿ ಇಲ್ಲ ನಾನು ಮೇಲು, ಎಲ್ಲರ ಮನೆಯಲ್ಲೂ ನಾನು ಇದ್ದುಬಿಟ್ರೆ ಎಲ್ಲರೂ ಚೆನ್ನಾಗಿರ್ತಾರ, ನಾನಿಲ್ಲ ಅಂತಂದರೆ ಯಾರಿಗೂ ಏನೂ ಮಾಡೋಕ್ಕಾಗಲ್ಲ, ದುಡ್ಡೇ ಮೇಲು, ದುಡ್ಡೇ ದೊಡ್ಡಪ್ಪ, ಹಾಗೆ ದುಡ್ಡಿಂದನೇ ಎಲ್ಲ ಅಂತಂದೇಳಿ ಲಕ್ಷ್ಮಿ ಹೇಳ್ಕೊಂಡಾಗ ಸರಸ್ವತಿ ಹೇಳ್ತಾಳೆ, ವಿದ್ಯೆನೇ ಎಲ್ಲ, ವಿದ್ಯೆ ಇದ್ಮೇಲೆ ಯಾವುದಕ್ಕೂ ಕೊರತೆ ಇಲ್ಲ, ಹಾಗೆ ವಿದ್ಯೆನೇ ಒಂದು ಕಲೆ ಮತ್ತು ವಿದ್ಯೆಯಿಂದನೇ ಗೌರವ ಅಂತ ಹಾಗೆ ಇಬ್ಬರ ಮಧ್ಯೆ ಜಗಳ ನಡೆದಾಗ ಆವಾಗ ಆಯಿತು ಸರಸ್ವತಿ ಹೇಳ್ತಾಳೆ, ಸರಿ ನೀನು ಒಂದು ಮನುಷ್ಯನ ಮೇಲೆ ಪ್ರಯೋಗ ಮಾಡು, ನಾನು ಒಂದು ಮನುಷ್ಯನ ಮೇಲೆ ಪ್ರಯೋಗ ಮಾಡ್ತೀನಿ. ಅದು ಒಂದೇ ಮನುಷ್ಯ ಆಗಿರಲಿ, ಆ ಮನುಷ್ಯ ಕಡು ಬಡವ ಆಗಿರಲಿ, ನಿನ್ನಿಂದ ಅವನನ್ನು ಶ್ರೀಮಂತನ ಮಾಡು, ನಿನ್ನ ಕಡೆಯಿಂದ ಆಗಿಲ್ಲ ಅಂದರೆ ನಾನು ಮಾಡ್ತೀನಿ, ನಿಗೊಂದು 3 ಚಾನ್ಸ್ ಕೊಡ್ತೀನಿ ಅಂತಂದು ಹೇಳ್ತಾಳೆ ಸರಸ್ವತಿ. ಅದಕ್ಕೆ ಲಕ್ಷ್ಮಿನೂ ಏನು ಮಾಡ್ತಾಳೆ, ಹ್ಞೂ ಆಯಿತು ಅಂತಂದೇಳಿ ಒಪ್ಕೋತಾಳೆ. ಒಂದು ಕಡು ಬಡವ
ಅವನು ಕಟ್ಗೆ ಕಟ್ಕೊಂಡೇ ಜೀವನ ಸಾಗಿಸ್ತಿರ್ತಾನೆ. ಅವನ ಮೇಲೆ ಅವನು ಕಟ್ಗೆ ಕಟ್ಕೊಂಡು ಬರ್ತಾ ಇರಬೇಕಾದ್ರೆ ಲಕ್ಷ್ಮಿ ಏನು ಮಾಡ್ತಾಳೆ ಅಂದರೆ ಒಂದು ದುಡ್ಡು ಮತ್ತು ನಾಣ್ಯ ಇರೋ ಚೀಲನ ಅವ್ನು ಬರೋ ದಾರಿಯಲ್ಲಿ ಕೆಡಿಬಿಟ್ಟು ನೋಡ್ತಾಳೆ. ಅವಾಗ ಅವನು ಕಟ್ಗೆ ಮಾರೋನು ಏನು ಮಾಡ್ತಾನೆ ಅಂತಂದರೆ ಅವನ್ನೆಲ್ಲ ನೋಡಿಬಿಟ್ಟು ಯಾಕಪ್ಪ ಇದು ನಮಗೆ ಅದಕ್ಕೆ ಬೇಕು, ನಾನು ನೋಡು ಕಟ್ಗೆ ಮಾರನು ಯಾರೋ ಕೆಡ್ಕೊಂಡು ಹೋಗ್ಯಾರ ಅಂತಂದೇಳಿ ಹಾಗೆ ಸುಮ್ಮನೆ ಬಂದುಬಿಡ್ತಾನೆ. ಮತ್ತು ಇನ್ನೊಂದು ಸಲ ಹಾಗೆ ಇನ್ನೊಂದು ದಿನ ಅವನು ಮತ್ತೆ ಕಟ್ಟಿಗೆ ಕಡಿಯೋಕೆ ಹೋಗ್ಬೇಕಾದ್ರೆ ನೀರು ತರೋಣ ಅಂತಂದು ಹೇಳಿ ನೀರು ತರಕ್ಕೆ ಹೋದಾಗೆ ಬಿಂದಿಗೆ ತಗೊಂಡು ಬರ್ತಾ ಇರಬೇಕಾದ್ರೆ ಆ ಬಿಂದಿಗೆ ತುಂಬ ನೀರು ಬದಲಿ ಹಾಗೆ ನಾಣ್ಯಗಳು, ಬಂಗಾರದ ನಾಣ್ಯಗಳು ಅವೆಲ್ಲ ಇರ್ತವೆ. ಹಾಗೆ ಇದೇ ಥರ ಅವಳು 3 ಸಲ ಪ್ರಯತ್ನ ಮಾಡ್ತಾಳೆ, 3 ಸಲನೂ ಸೋತ್ಬಿಡ್ತಾಳೆ. ಅವಾಗ ಇನ್ನೊಂದು ಸಲ ಅವನು ಇದು ಲಕ್ಷ್ಮೀದ ಪಡೆ ಮುಗೀತಲ್ಲ, ಸರಸ್ವತಿದು ಸ್ಟಾರ್ಟ್ ಆಯಿತು. ಅವಾಗ ಸರಸ್ವತಿ ಹೀಗೆ ಕಟ್ಗೆ ಕಟ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ದೊಡ್ಡದು ಪುಸ್ತಕನ ಅವನು ಬರೋ ದಾರಿಯಲ್ಲಿ ಇಟ್ಟಿರ್ತಾಳೆ. ಅವಾಗ ಅವನ ಪುಸ್ತಕ ಮುಟ್ಬಿಟ್ಟು ಅದನ್ನು ಓಪನ್ ಮಾಡಿಬಿಟ್ಟು ಮತ್ತೆ ಅಲ್ಲೇ ಇಟ್ಕೊಂಡಿರ್ತಾನೆ. ಅವಾಗ ಸರಸ್ವತಿ ಮಾರು ವೇಷದಿಂದ ಟೀಚರ್ ರೂಪದಲ್ಲಿ ಹೋಗ್ಬಿಟ್ಟು ಯಾಕಪ್ಪ ಈ ಪುಸ್ತಕ ನಿಂದು ಇಲ್ಲೇ ಇಟ್ಟುಂಟಿಯ, ಅಮ್ಮ ನಂದಲ್ಲ, ನನಗೆ ಓದಕ್ಕೆ ಬರಂಗಿಲ್ಲ ಏನಿಲ್ಲ ಅಂತಂದು ಹೇಳಿ ಅವನು ಕಡು ಬಡವ ಹೇಳಿದಾಗ, ಇಲ್ಲ ನೀನು ಪ್ರಯತ್ನ ಪಡು, ಇಲ್ಲ ನನಗೆ ಬರಂಗೇ ಇಲ್ಲ ಅಂದರೆ ಏನು ಅಂತಂದು ಹೇಳಿದಾಗ ಅವಳು ತನ್ನ ಶಕ್ತಿಯಿಂದ ಅವಳಿಗೆ ಎಚ್ಚರ ತಪ್ಪಿಸ್ಬಿಟ್ಟು ಅವಳಿಗೆ ಜ್ಞಾನ ಎಲ್ಲ ಬರಂಗ ಮಾಡಿ ಮತ್ತೆ ಎಬ್ಬಿಸ್ಬಿಟ್ಟು ನೀರು ಕುಡಿಸ್ದಂಗೆ ಮಾಡಿ, ಇಲ್ಲ ನಿನಗೆ ನೀ ಕಟ್ಟಿಗೆ ತಗೊಂಡು ಹೋಗ್ತಿರ್ತೀಯಲ್ಲ ಇದನ್ನು ಏನು ಮಾಡ್ತೀಯ ಅಂತೆಲ್ಲ ಕೇಳಿದಾಗ, ಇಲ್ಲ ನಾನು ಯಾರಿಗೆ ಬೇಕು ನೋಡು ಅವ್ರಿಗೆಲ್ಲ ಕೊಡ್ತೇನೆ, ಮತ್ತು ನನಗೆ ಎಷ್ಟು ಬೇಕು ನೋಡು ಅಷ್ಟು ಯೂಸ್ ಮಾಡ್ಕೊತೀನಿ, ಇಲ್ಲ ಇವು ನೀನು ಮಾರಾಟ ಮಾಡು, ನನಗೆ ಅದಕ್ಕಮ್ಮ ಅಂದಾಗ, ಇಲ್ಲ ನೀನು ಮಾರಾಟ ಮಾಡು, ನೀನು ಮಾರಾಟ ಮಾಡೋದ್ರಿಂದ ಒಳ್ಳೇದು ಬರುತ್ತಾ, ನನಗೆಲ್ಲ ಲೆಕ್ಕ ಎಲ್ಲ ಬರಲ್ಲ, ನೀವು ಹೋಗು ಮಾರಾಟ ಮಾಡು, ನಿನಗೆಲ್ಲ ಗೊತ್ತಾಗತ್ತಾ ಅಂತ ಹೇಳಿದಾಗ ಅವನೊಂದು ಅಂಗಡಿ ತಗೊಂಬಂದು ಕಟ್ಟಿಗೆ ಮಾರಾಟ ಮಾಡಬೇಕಾದ್ರೆ ಅವನಿಗೆಲ್ಲ ಅದು ಅವನಿಗೆ ಗೊತ್ತಾಗ್ದಂಗೆ ಅವ್ನಿಗೆ ಹೆಂಗೆ ಎಲ್ಲ ಲೆಕ್ಕ ಬಂದುಬಿಡುತ್ತೆ. ಅವ್ನು ಹಂಗೆ ಅವಾಗ ಅನ್ಕೊಂತಾನವನು, ಅಂಗಡಿಯವರೆಲ್ಲ ನನಗೆ ಇಷ್ಟು ದಿವಸ ಎಷ್ಟು ಮೋಸ ಮಾಡಿದಾರ, ಸರಿ ಇದರಿಂದ ನಾನು ಎಷ್ಟೊಂದು ಚೆನ್ನಾಗಾಗ್ಬೋದಾಗಿತ್ತು ಅಂತಂದು ಹೇಳಿ ಅವತ್ತಿಂದ ಅವನ ಮಾಡಿ ಕಟ್ಟಿಗೆ ದೊಡ್ಡ ವ್ಯಾಪಾರಿ ಆಗ್ಬಿಡ್ತಾನೆ. ಅದರಿಂದ ಲಕ್ಷ್ಮಿ ಬರ್ತಾಳ. ಮಾರ್ತಾ ಅವನು ದೊಡ್ಡ ವ್ಯಾಪಾರಿ ಆಗ್ತಾನೆ. ವ್ಯಾಪಾರಿ ಆಗಿ ಹಂಗೆ ದೊಡ್ಡ ಶ್ರೀಮಂತನೂ ಕೂಡ ಆಗ್ತಾನೆ ಅವನು. ಅವಾಗ ಸರಸ್ವತಿ ಹೇಳ್ತಾಳೆ, ನೋಡು ಹೆಂಗೆ ಅಂತಂದು ಹೇಳಿ. ಅವಾಗ ಲಕ್ಷ್ಮಿ ಒಪ್ಕೋತಾಳ, ಹೌದು ಇದು ಹಾಗೆ ನಾನು ಹೋಗಿ ಇರೋಕ್ಕಾಗಂಗಿಲ್ಲ, ನೀನಿದ್ದ ಮೇಲೆ ನಾನು ಈಗ ನೋಡು ನೀನು ವಿದ್ಯೆ ಹೇಳಿದೆ ಅವನಿಗೆ ನಾನು ಆಟೋಮೆಟಿಕ್ಲಿ ಅವನ ಮನೆ ಹೋದೆ, ಅದಕ್ಕೆ ನೀನಿದ್ದ ಕಡೆನೇ ನಾನು ಅಂತ ಹೇಳ್ತಾನೆ. ಈ ಕಥೆನ ನಾನು ಈ ಮಕ್ಕಳಿಗೆಲ್ಲ ಹೇಳಿದೆ, ಮಕ್ಕಳೆಲ್ಲ ತುಂಬ ಖುಷಿಪಟ್ಟರು. ಹಾಗೆ ಅವ್ರಿಗೆಲ್ಲ ಮಕ್ಕಳಿಗೆ ಒಂದು ಮೋಟಿವೇಶನ್ ಮಾಡಿದೆ, ಓದೋದು ಸುಮ್ಮನೆ ಹೆಂಗೆ ದುಡ್ಡು ಗಳಿಸೋಕ್ಕಾಗಲ್ಲ, ನೀವೆಲ್ಲ ಚೆನ್ನಾಗಿ ಓದ್ಬಿಟ್ರೆ ಮುಂದೆ ದೊಡ್ಡ ವ್ಯಕ್ತಿಗಳಾಗ್ತೀರಾ ಅಂತಂದು ಹೇಳೆಲ್ಲ ಅವ್ರಿಗೆ ಮೋಟಿವೇಶನ್ ಸ್ಟೋರಿನೂ ಹೇಳಿದೆ. ಭಾಳ ಚೆನ್ನಾಗೆಲ್ಲ ಕೇಳಿದ್ರು ಅವರೆಲ್ಲ ಸ್ಟೋರಿನ. ನೀವೆಲ್ಲ ನಿಮ್ಮ ಸ್ಕೂಲಲ್ಲೆಲ್ಲ ನೀವು ಸಣ್ಣರಿರಬೇಕಾದ್ರೆ ಈ ಥರ ಎಲ್ಲ ಸರಸ್ವತಿ ಪೂಜೆ ಎಲ್ಲ ಮಾಡಿದರೆ ಹಾಗೆ ಹೇಗೆ ಮಾಡಿದ್ರಿ ಅಂತಂದು ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಮಗಳು ಲಾಸ್ಟಿಗೆಲ್ಲ ಅವ್ರಿಗೆಲ್ಲ ಚಾಕ್ಲೇಟು ಕ್ರಿಯಾನ್ಸ್ ಎಲ್ಲ ಕೊಟ್ಟಳು. ಹಾಗೆ ನಾನು ಪ್ರಸಾದನೂ ಕೊಟ್ಟೆ. ತುಂಬ ಖುಷಿಪಟ್ಟರು ಮಕ್ಕಳೆಲ್ಲ. ಆಯಿತು ಥ್ಯಾಂಕ್ಸ್ ನೀವೆಲ್ಲ ಬಂದಿದ್ದಕ್ಕೆ ಅಂತಂದೇಳಿ ಅವರಾಗ ಹೇಳಿದರೆ ಅವರೆಲ್ಲ ಸ್ಮೈಲ್ ಮಾಡ್ತಾ ಖುಷಿಲೇ ಅದೆಲ್ಲ ತೊಗೊಂಡ್ಬಿಟ್ಟು ಹಾಗೆ ಹೋದರು ಬಾಯ್ ಅಂತ ಹೇಳ್ತಾ ಅವ್ರಿಗೆಲ್ಲ ನಮಗೆಲ್ಲ